ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಕೃಷ್ಣ ಅಂತ, ನಿಮ್ಮ BBS ಟ್ರೈನರು. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ನಮ್ಮದು ಈ 200 ಕಾಲಮ್ ಸೈಜ್ ಇದೆ ಅಲ್ವಾ, ನಮ್ಮದು ಫಸ್ಟ್ ಫ್ಲೋರಿಂದ ಮೇಲ್ಗಡೆಗೆ, ಫಸ್ಟ್ ಫ್ಲೋರಿಂದ ಮೇಲೆ 200 ಕಾಲಮ್ ಸೈಜಸ್ಗಳು, ಬೇಸ್ಮೆಂಟು ಮತ್ತು ಗ್ರೌಂಡ್ ಫ್ಲೋರಲ್ಲಿ ನಮ್ಮದು 300 ಕಾಲಮ್ಸು ಇದ್ದಿತ್ತು. ಈ 300 ಕಾಲಮ್ಸ್ದೆಲ್ಲ ರಿಂಗು ಕಲ್ತಿದ್ದೀವಿ ಆಗಲೇ. ಈಗ ನಾವು 200 ಕಾಲಮ್ ಸೈಜ್ದು ನಾವು ರಿಂಗು ಯಾವ ಥರ ಮಾಡಬೇಕು ಅನ್ನೋದನ್ನು ಕಲಿತಾ ಇದ್ದೀವಿ. ಸೊ ಇದಕ್ಕೆ ನಾನು ನಿಮಗೆ ಫಾರ್ಮುಲಾಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮತ್ತು ಟ್ಯಾಬ್ಲರ್ ಕಾಲಮು ಕೂಡ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾವು ಇದನ್ನು ಈ ರಿಂಗ್ ಸೈಜ್ಗಳನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಬೇಕು ಮತ್ತು ಯಾವ ರೀತಿ ಆ ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ನಾನು ಈ ಕ್ಲಾಸಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ನಾನು ಫಸ್ಟು ಇದು C2 ಕಾಲಮು, C1 ಕಾಲಮ್ ಎಲಿಮಿನೇಟ್ ಆಗಿದೆ. ನೆಕ್ಸ್ಟ್ ಅದರಿಂದ ನಮಗೆ C2 ಕಾಲಮಿಂದ ಸ್ಟಾರ್ಟ್ ಆಗುತ್ತೆ. C2 ಕಾಲಮಲ್ಲಿ ಈಗ ನೋಡಿ 14 ನಂಬರ್ ಆಫ್ 12 ಇದೆ, ಮತ್ತು ಇದ್ರದ್ದು ರಿಂಗ್ ಪ್ಯಾಟರ್ನ್ ಈ ಥರ ಇದೆ. ಒಂದು ಔಟರ್ ರಿಂಗು, ಎರಡು ಸೆಂಟರ್ ರಿಂಗು ಮತ್ತು ಒಂದು ಹುಕ್ ಇದೆ. ಸೊ ಇದ್ರ ಪ್ರಕಾರ ನಾವು ಈಗ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಈಗ ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತ ಮೊದಲು ನೋಡಿ, ನಾವು ಇದು ಫಾರ್ಮುಲಾ ಶೀಟ್ಸು ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು. ಸೊ ಈಗ ನಾನು ಈ ಎಕ್ಸೆಲಲ್ಲಿ ಇನ್ನೊಂದು ಶೀಟ್ ಕ್ರಿಯೇಟ್ ಮಾಡ್ಕೊತೀನಿ. ಸೊ ಸೇಮ್ ಮೂವ್ ಕಾಪಿಗೆ ಹೋಗ್ಬಿಟ್ಟು ಮೂವ್ ಟು ಎಂಡ್ಗೆ ಹೋಗಿ ಕ್ರಿಯೇಟ್ ಕಾಪಿ ಕೊಟ್ಟರೆ ಇನ್ನೊಂದು ಫೈಲ್ ಕ್ರಿಯೇಟ್ ಆಗುತ್ತೆ. ಸೊ ಆ ಫೈಲ್ಗೆ ನಾನು ಇನ್ನೊಂದು ನೇಮ್ ಇಟ್ಕೊತೀನಿ. ಸೊ ಏನಿದಕ್ಕೆ, ದಿಸ್ ಈಸ್ ಕಾಲಮ್ ರಿಂಗ್ ಫ್ರಮ್ ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ ಬೀಮ್ ಬಾಟಮ್ ತನಕ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಇದು ಫುಲ್ ಲೆಟರ್ಸ್ ತೊಗೊಳ್ಳಲ್ಲ, ಇದ್ರದ್ದು ಲೆಟರ್ ಇಷ್ಟೇ ಲೆಂತ್ ತೊಗೊಳ್ಳೋದು. ಅದರಿಂದ ಈ ಬೀಮ್ ಬಾಟಮ್ ತೊಗೊತಾ ಇಲ್ಲ ನೋಡಿ. ಸೊ ಇದೇ ಇದರದ್ದು ಮ್ಯಾಕ್ಸಿಮಮ್ ಲೆಂತ್ ಆಫ್. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿ ಸ್ವಲ್ಪ ಚಿಕ್ಕದಾಗಿ ಎಂಟ್ರಿ ಮಾಡಬೇಕು, ಆವಾಗ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ಈ ಹೆಡ್ಡಿಂಗ್ ಏನಿದೆಯಲ್ಲ, ಹೆಡ್ಡಿಂಗಲ್ಲಿ ಬೇಕಾದ್ರೆ ನೀವು ಎಷ್ಟು ಉದ್ದ ಬೇಕಾದ್ರೂ ಬರ್ಕೋಬೋದು. ಇಲ್ಲಿ ಆಲ್ರೆಡಿ ಬರೆದಿದ್ದೀವಿ, ಏನು, ಕಾಲಮ್ ರಿಂಗ್ ರೀಇನ್ಫೋರ್ಸ್ಮೆಂಟ್ ಕ್ವಾಂಟಿಟಿ ಫ್ರಮ್ ಫಸ್ಟ್ ಫ್ಲೋರ್ ಲೆವೆಲ್ ಟು ಫಸ್ಟ್ ಫ್ಲೋರ್ ಲೆವೆಲ್, ಇಲ್ಲಿ 2 ಬಿಟ್ಟಿದ್ದೀವಿ. ಸೊ ಇಲ್ಲಿ 2 ಎಂಟ್ರಿ ಮಾಡ್ಕೊಳ್ಳಿ. ಫಸ್ಟ್ ಫ್ಲೋರ್ ಲೆವೆಲ್ ಟು ಸೆಕೆಂಡ್ ಫ್ಲೋರ್ ಬೀಮ್ ಬಾಟಮ್, ಇಲ್ಲಿ ಫಾರ್ಮುಲಾ ಇದೆ, ಫಾರ್ಮುಲಾ ತೆಗೆದುಬಿಡಿ. ಸೊ ಇದನ್ನ ಫಸ್ಟ್ ಫ್ಲೋರ್ ಲೆವೆಲ್ ಟು ಸೆಕೆಂಡ್ ಫ್ಲೋರ್ ಬೀಮ್ ಬಾಟಮ್. ಸೊ ಇಲ್ಲಿ ಎಂಟ್ರಿ ಮಾಡಿದ್ರ ನೆಕ್ಸ್ಟು ಇದು ನಮ್ಮದು ರಿಂಗ್ ಪ್ಯಾಟರ್ನ್ ಇದೆಲ್ಲ ಏನಿದೆ ಅಲ್ವಾ, ಇದನ್ನೆಲ್ಲ ನಾವು ಡಿಲೀಟ್ ಮಾಡ್ಬಿಡ್ತೀವಿ. ನೋಡ್ಕೊಳ್ಳಿ, ಇದನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಹೊಡ್ರಿ, ಸೆಲೆಕ್ಟ್ ಮಾಡಿ ಡಿಲೀಟ್. ಸೊ ಇದೆಲ್ಲ ಡಿಲೀಟ್ ಆಗಿದ್ಮೇಲೆ ನೋಡಿ, ನಾನು C2 ಕಾಲಮ್ದನ್ನ ನಾನು ವ್ಯಾಲ್ಯೂಸ್ ತೊಗೊಂಡಿದ್ದೀನಿ. ಈ C2 ಕಾಲಮ್ದು ಔಟರ್ ರಿಂಗು, ಸೆಂಟರ್ ರಿಂಗು ಮತ್ತು ಹುಕ್ಕು. ಸೊ ಈಗ ಔಟರ್ ರಿಂಗ್ದು ನಾನು ಔಟರ್ ರಿಂಗಲ್ಲಿ ಏನೇನು ಬರುತ್ತೆ ಅನ್ನೋದು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಏನಿದೆ ಅಲ್ವಾ, ಈ ನಂಬರ್ ಆಫ್ ಕಾಲಮ್ಸು ಕೂಡ ನೀವು ಇಲ್ಲಿ ಎಂಟ್ರಿ ಮಾಡ್ಬೋದು. ಹೆಂಗೆ ಅಂತಂದರೆ, ಈಗ ಇದು ಸೇಮ್ ನಂಬರು, ಈಗ C2 ಏನಿದೆ ಅಲ್ವಾ, C2 ಬಂದುಬಿಟ್ಟು 14 ನಂಬರ್ ಆಫ್ 12 ಡಯ ಇದೆ ನೋಡಿ. ಈ ರೀತಿ 3 ರಿಂಗ್ ಪ್ಯಾಟರ್ನ್ ಇದೆ. ಸೊ ಇದೇ ಥರ 14 ನಂಬರ್ ಆಫ್ 12 ಮತ್ತು ಈ ಥರ ರಿಂಗ್ ಪ್ಯಾಟರ್ನ್ ಏನಿದೆಯೋ ಅದೇ ಥರ ನಮಗೆ ಬೇರೆ ಕಾಲಮ್ಸ್ಗಳು ಸಿಕ್ಕಿದ್ರೆ ನೀವು ಅದನ್ನು ನೀವು ನಂಬರ್ ಆಫ್ ಕಾಲಮ್ಸಲ್ಲಿ ಎಂಟ್ರಿ ಮಾಡ್ಕೋಬೋದು. ನೋಡಿ, ಇಲ್ಲಿ 14 ನಂಬರ್ ಆಫ್ 12 ಇದೆ, ಸೇಮು ಕಾಲಮ್ ಸೈಜು 900/200 ಇದೆ, ಸೇಮ್ ರಿಂಗ್ ಪ್ಯಾಟರ್ನ್ ಇದೆ. ಇದು 14 ನಂಬರ್ ಆಫ್ 12. ಇದು ಏನಿದೆ ಕಾಲಮ್ ನಂಬರು, ಈ ಕಾಲಮ್ ನಂಬರ್ C16 ಇದೆ. ಸೊ ಇದೇ ಥರ ನೀವು ಈ 14 ನಂಬರ್ ಆಫ್ 12 ಎಷ್ಟು ಕಾಲಮ್ಸ್ ಇದೆಯೋ ಅಷ್ಟು ಕಾಲಮ್ಸ್ನ ನೀವು ಅಲ್ಲಿ ಎಂಟ್ರಿ ಮಾಡ್ಕೋಬೋದು. ಸೊ ಈ 14 ನಂಬರ್ ಆಫ್ 12 ಸಿಕ್ತಲ್ವಾ, ಈ ಕಾಲಮ್ ನಂಬರ್ ಸಿಕ್ಕಿದ ತಕ್ಷಣ ಇದಕ್ಕೆ ಹಿಂಗೊಂದು ಕ್ರಾಸ್ ಮಾರ್ಕ್ ಹಾಕೊಂಬಿಡಿ. ನೀವು ಸಾಫ್ಟ್ ಕಾಪಿನಲ್ಲಿ ಮಾಡೋದಾದರೆ ಈ ರೀತಿ ಅದನ್ನು ನೋಟಿಫೈ ಮಾಡಿಟ್ಕೋಬೇಕು. ಇಲ್ಲ ನೀವು ಹಾರ್ಡ್ ಕಾಪಿ ನೋಡ್ಕೊಂಡು ಮಾಡ್ತೀರಾ ಅಂತಂದರೆ ನೀವು ಹಾರ್ಡ್ ಕಾಪಿನಲ್ಲಿ ಆ ಕಾಲಮನ್ನು ಟಿಕ್ ಮಾಡ್ಕೊಂಡ್ಬಿಡ್ಬೇಕು. ಟಿಕ್ ಮಾಡಿಕೊಂಡು ಈಗ 14 ನಂಬರ್ ಆಫ್ 12 ಬಂತಲ್ವ, ಈಗ ಆ C2 ಜೊತೆ C16 ಆ್ಯಡ್ ಆಯಿತು. ಸೊ ಅದೇ ಥರ ಇನ್ನು ಯಾವ ಥರ ಏನೇನಿದೆ ನೋಡಿ, ಇಲ್ಲೊಂದು 14 ನಂಬರ್ ಆಫ್ 16 ಇದೆ, ಇಲ್ಲಿ ನೋಡಿ ಇದು C18. ಸೊ C18 ಸಿಗ್ತಾ ನೋಡಿ, ಅದನ್ನು ಟಿಕ್ ಮಾಡ್ಕೊಳ್ಳಿ, ಇದನ್ನು ಹಿಂಗೆ ಕ್ರಾಸ್ ಮಾರ್ಕ್ ಮಾಡಿಟ್ಕೊಳ್ಳಿ. ಸೊ ಇದೇ ಥರ ನೀವು ಅಪ್ ಟು C100 ತನಕ ಎಷ್ಟು ಇದೆಯೋ ಅದಷ್ಟು ನೀವು ಈ ಥರ 14 ನಂಬರ್ ಆಫ್ 16 ಇರೋದನ್ನು 14 ನಂಬರ್ ಆಫ್ 12 ಇದೆ ಇದರಲ್ಲಿ. ನಾವಿಲ್ಲಿ ಮಾಡ್ತಾ ಇರೋದು C2 ವ್ಯಾಲ್ಯೂ 14 ನಂಬರ್ ಆಫ್ 12. ಸೊ ನಿಮಗೆ 14 ನಂಬರ್ ಆಫ್ 16 ಬರೋದಿಲ್ಲ, ಇದನ್ನು ತೆಗೆದುಬಿಡಿ. ಸೊ ನಿಮ್ಗೆ 14 ನಂಬರ್ ಆಫ್ 12 ಏನಿದೆ ಅದು ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಸದ್ಯಕ್ಕೆ ನನಗೆ 2 ಸಿಕ್ತು. ಸೊ C2 ಮತ್ತು ಇನ್ನೊಂದು C16. ಸೊ ಈ ರೀತಿ ನೀವು ಎಂಟ್ರಿ ಮಾಡ್ಕೋಬೇಕು ನಂಬರ್ ಆಫ್ ಕಾಲಮ್ಸ್ಗೆ. ಸೊ ಈ ರೀತಿ ಎಂಟ್ರಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೇಗ ಮುಗಿಯುತ್ತೆ. C2 ಮತ್ತು C2, C16 ಈ ಥರ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಏನಿದೆ ಅದನ್ನು 2 ಮಾಡ್ಕೊಳ್ಳಿ. ಸೊ ನಿಮಗೆ ಇಲ್ಲಿ C2 ಅಲ್ಲ, ಇಲ್ಲಿ ಎಷ್ಟು ನಂಬರ್ ಆಫ್ ಕಾಲಮ್ಸ್ ಔಟ್ ಆಫ್ 110 ಎಷ್ಟು ಕಾಲಮ್ ಬರುತ್ತೋ ಅಷ್ಟು ಕಾಲಮ್ ಎಂಟ್ರಿ ಮಾಡ್ಕೊಳ್ಳಿ. ಅಷ್ಟು ನಂಬರ್ ಆಫ್ ಕಾಲಮ್ಸ್ನ ಇಲ್ಲಿ ಎಂಟ್ರಿ ಮಾಡಿಬಿಡಿ. ಸೊ ನಿಮಗೆ ಅಷ್ಟು ಕಾಲಮ್ದು BBS ಒಂದೇ ಸರಿ ಬಂದ್ಬಿಡುತ್ತೆ. ಸೊ ಇದರಲ್ಲಿ ನಂಬರ್ ಆಫ್ ರಿಂಗ್ಸ್ ಎಷ್ಟಿದೆ,
ನಂಬರ್ ಆಫ್ ರಿಂಗ್ಸು. ಔಟರ್ ರಿಂಗ್ ಬಂದ್ಬಿಟ್ಟು ಒಂದಿದೆ, ಸೆಂಟರ್ ರಿಂಗ್ ಬಂದ್ಬಿಟ್ಟು ಎರಡಿದೆ, ಹುಕ್ ಬಂದ್ಬಿಟ್ಟು ಒಂದಿದೆ. ಸೊ ಸೇಮ್ ಅದೇ ಥರ ಔಟರ್ ರಿಂಗ್ ಒಂದು, ಸೆಂಟರ್ ರಿಂಗ್ ಎರಡು, ಹುಕ್ ಒಂದು. ನೆಕ್ಸ್ಟು ಕಾಲಮ್ ಸೈಜ್ ಏನಿದೆ 900/200. ಸೊ ಕಾಲಮ್ ಸೈಜು 900/200 900/200 ಎಂಟ್ರಿ ಮಾಡಿದ್ದೀನಿ. ನೆಕ್ಸ್ಟು ಕಾಲಮ್ ಹೈಟು. ಕಾಲಮ್ ಹೈಟ್ ಎಲ್ಲಿ ಸಿಗುತ್ತೆ ನಿಮಗೆ? ಕಾಲಮ್ ಹೈಟ್ ಬಂದ್ಬಿಟ್ಟು ನಮ್ಮದು ಆರ್ಕಿಟೆಕ್ಚರ್ ಡ್ರಾಯಿಂಗಲ್ಲಿ ನೋಡಿ, ಇದು ಫ್ಲೋರ್ ಟು ಫ್ಲೋರು 3 ಮೀಟ್ರು, ಸೆಕೆಂಡ್ ಫ್ಲೋರು ಕೂಡ ಹೈಟು 3 ಮೀಟ್ರು. ಸೊ ಈ 3 ಮೀಟ್ರ್ ಅದರಿಂದ 3 ಮೀಟ್ರು, ಮತ್ತು ನಮ್ಮದು ಫ್ಲೋರ್ದು ಬೀಮ್ ಡೆಪ್ತ್ ಬಂದ್ಬಿಟ್ಟು 600. 3 ಮೀಟ್ರಲ್ಲಿ 0.6 ಹೋದರೆ ನಮ್ಮದು 2.4 ನಮ್ಮದು ಫ್ಲೋರ್ ಹೈಟು. ಸೊ ಇದು ಫ್ಲೋರ್ ಹೈಟು ಎಂಟ್ರಿ ಆಯಿತು. ನೆಕ್ಸ್ಟು 135 ಡಿಗ್ರಿ ಬೆಂಡು ಮತ್ತು 90 ಡಿಗ್ರಿ ಬೆಂಡು. ಈ ಸ್ಕ್ವೇರ್ ಕಾಲಮ್ ಅಂತಂದರೆ ನಿಮಗೆ ಆಸ್ ಇಟ್ ಈಸ್ ಇದರಲ್ಲಿ 90 ಡಿಗ್ರಿ ಬೆಂಡ್ ಎಷ್ಟಿರುತ್ತೆ ಈಗ ನೋಡಿ. ಔಟ್ ರಿಂಗ್ ಅಂತಂದರೆ 90 ಡಿಗ್ರಿ ಬೆಂಡ್ 1, 2, 3 ಇರ್ತದೆ. 135 ಡಿಗ್ರಿ ಬೆಂಡ್ 2 ಇರ್ತದೆ. ಈ ಸ್ಕ್ವೇರ್ ರಿಂಗಲ್ಲೂ ಕೂಡ 3 90 ಡಿಗ್ರಿ ಬೆಂಡ್ ಇರುತ್ತೆ, 2 135 ಇರುತ್ತೆ. ಹುಕ್ಕಿಗೆ ಬಂದಾಗ 135 ಡಿಗ್ರಿ ಬೆಂಡ್ ಮಾತ್ರ 2 ಇರ್ತದೆ. ಅದ್ರ ಪ್ರಕಾರ ನಾವು 135 ಡಿಗ್ರಿ ಬೆಂಡ್ ಎಷ್ಟು, 90 ಡಿಗ್ರಿ ಬೆಂಡ್ ಎಷ್ಟು ಅಂತ ಎಂಟ್ರಿ ಮಾಡ್ಕೋಬೇಕು. ನೆಕ್ಸ್ಟ್ ಡಯಾ ಆಫ್ ರಿಂಗು 8 mm. ನೆಕ್ಸ್ಟು ಕಾರ್ನರ್ ಕಾಲಮ್ ರಾಡ್ ಡಯಾ ಆಫ್ ಬಾರ್ 8 mm, ಮತ್ತು ಈ ಸ್ಪೇಸಿಂಗ್ ಕೂಡ 200 mm ಇದೆ ನೋಡ್ಕೊಳ್ಳಿ. ಕಾರ್ನರ್ ಕಾಲಮ್ ರಾಡ್ ಡಯಾ ಅಂತಂದರೆ ಇಲ್ಲಿ ನೋಡಿ, ಈ ಔಟ್ರಲ್ಲಿ ಏನಿದೆಯೋ ಈ ರಾಡ್ ಇಲ್ಲಿ ಎಲ್ಲ 12 ಇರೋದ್ರಿಂದ ಈ ಕಾರ್ನರ್ ಕಾಲಮ್ ರಾಡ್ ಡಯಾ ಮತ್ತು ಈ ಸೆಂಟರ್ ರಿಂಗ್ ಒಳಗಡೆ ಇದೆಯಲ್ಲ, ಆ ರಿಂಗ್ ಒಳಗಡೆ ಇರ್ತಕ್ಕಂಥ ರಾಡು. ಸೊ ಎಲ್ಲ ಬಂದ್ಬಿಟ್ಟು ನಮಗೆ 12 mm. ಸೊ ಅದು 12 mm. ಈ ಕಾಲಮ್ ಸೆಂಟರಿಂಗು ಕೂಡ 12 mm. ಕವರ್ ಬಂದ್ಬಿಟ್ಟು 40 mm. ಈ ರಾಡ್ ರಿಂಗ್ ಸ್ಪೇಸಿಂಗು 200 mm ಎಲ್ಲದಕ್ಕೂ. ನೆಕ್ಸ್ಟ್ ಇಲ್ಲಿ ನೋಡಿ, ಒನ್ ಸೈಡ್ ನಂಬರ್ ಆಫ್ ಕಾಲಮ್ ರಾಡ್ಸ್. ಇದು ನಮಗೆ ಈ ಸೆಂಟರಿಂಗ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬೇಕಾಗುತ್ತೆ. ಈ ಸೆಂಟರಿಂಗ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇದು ಒನ್ ಸೈಡ್ ನಂಬರ್ ಆಫ್ ಕಾಲಮ್ ರಾಡ್ಸ್. ಅಂತಂದರೆ ನೋಡಿ, ಇದರಲ್ಲಿ ಇಲ್ಲಿ ನೋಡಿ ಕೆಳಗಡೆ ಫ್ಲೋರಲ್ಲಿ ಆಲ್ರೆಡಿ ಒಂದು ಸೈಡಲ್ಲಿ ಎಷ್ಟಿದೆ, 20 ರಾಡ್ ಇದೆ ಟೋಟಲು. 20 ರಾಡಲ್ಲಿ ಇಲ್ಲಿ ಒಂದು ಸೈಡಲ್ಲಿ ಎಷ್ಟು ಬಂದಿದೆ ಅಂತಂದರೆ 9 ರಾಡ್ ಬಂದಿದೆ. ಈ 9 ರಾಡ್ ಏನಿದೆಯಲ್ಲ, ಆ 9 ರಾಡು ಕೂಡ ಆ್ಯಕ್ಚುಲಿ ಅದೇ ಲೊಕೇಶನಲ್ಲಿ ಮೇಲ್ ಬಂದಿದೆ. ಬಟ್ ಇದರಲ್ಲಿ ಸೆಂಟ್ರಲ್ಲಿ 2 ರಾಡ್ ಎಲಿಮಿನೇಟ್ ಆಗಿದೆ. ನಾವೇನು ಮಾಡಬೇಕು ಅಂತ, ನಮಗೇನು ಬೇಕು ಅಂತಂದರೆ ಇದರಲ್ಲಿ ಈ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಈ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿತೀವಿ ಅದಲ್ಲ, ಈ ಎಕ್ಸ್ ವ್ಯಾಲ್ಯೂ ಇದೆ ನೋಡಿ, ಈ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ನಾವು ಇಲ್ಲೂ ಕೂಡ ಒಂದು ರಾಡ್ ಇದೆ ಅನ್ನೋ ಥರ ನಾವು ಈ ಫ್ಲೋರ್ ಲೆವೆಲಲ್ಲಿ ಅಸ್ಯೂಮ್ ಮಾಡ್ಕೋಬೇಕು. ಆವಾಗ ನಮಗೆ ಎಕ್ಸ್ ವ್ಯಾಲ್ಯೂ ಈಕ್ವಲ್ ಆಗಿ ಬರೋದು. ಸೊ ಅದರಿಂದ ನಾವು ಇಲ್ಲಿ ನಂಬರ್ ಆಫ್ ಕಾಲಮ್ ರಾಡ್ಸ್ ಇಲ್ಲಿ ಎಷ್ಟು ಕೌಂಟ್ ಮಾಡಬೇಕು ಅಂತಂದರೆ, ಸೇಮ್ ಇಲ್ಲಿ 14 ನಂಬರ್ ಆಫ್ 7ಅಲ್ಲಿ ಇಲ್ಲಿ ನಮಗೆ ಬರೀ 7 ಮಾತ್ರ ಇದೆ. ಬಟ್ ಇಲ್ಲಿ ಡಬಲ್ ಸ್ಪೇಸಿಂಗ್ ಇದೆ. ಅದರಿಂದ ಇಲ್ಲೂ ಕೂಡ ನಾವು ಒಂದೊಂದು ರಾಡ್ ಇದೆ ಅನ್ನೋ ಥರ ನಾವು ಲೆಕ್ಕ ಹಾಕಿ ಟೋಟಲ್ 9 ರಾಡ್ ಅನ್ನೋದು ನಾವು ಹಾಕಬೇಕು ಅಲ್ಲಿ. ಸೊ ದೇರ್ ಇಸ್ ಎ 9 ನಂಬರ್ ಆಫ್ ರಾಡ್ಸ್. ಇಲ್ಲಿ ನೋಡಿ, 9 ನಂಬರ್ ಆಫ್ ರಾಡ್ಸ್ ಇಂದ ಒನ್ ಸೈಡ್ ನಂಬರ್ ಆಫ್ ಕಾಲಮ್ ರಾಡ್ಸಲ್ಲಿ 9 ನಂಬರ್ ಆಫ್ ರಾಡ್ಸ್ ಹಾಕಬೇಕು. ನೆಕ್ಸ್ಟ್ ಇಲ್ಲಿ ಹುಕ್ ಲೆಂತ್, ಇದು ಮೂರಕ್ಕೂ ಕೂಡ ಹುಕ್ ಲೆಂತು 2 × 10D ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. ಬೆಂಡ್ ಡಿಡಕ್ಷನ್ ಅಷ್ಟೇ ಆಸ್ ಪರ್ ನಮ್ಮ ಬೆಂಡ್ ಡಿಡಕ್ಷನ್ ಫಾರ್ಮುಲಾ ಪ್ರಕಾರ ಬೆಂಡ್ ಡಿಡಕ್ಷನ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಇದು ಇನ್ಸೈಡ್ ರಾಡ್ ಸ್ಪೇಸಿಂಗ್ ಇದೆ ನಮ್ಮದು. ಇನ್ಸೈಡ್ ರಾಡ್ ಸ್ಪೇಸಿಂಗ್ ಅಂತಂದರೆ ನಮ್ಮದು ಎಕ್ಸ್ ವ್ಯಾಲ್ಯೂ. ಸೊ ಈ ಎಕ್ಸ್ ವ್ಯಾಲ್ಯೂ ಏನು ಫಾರ್ಮುಲಾ ಇದೆಯೋ ಆ ಫಾರ್ಮುಲಾ ಪ್ರಕಾರ ಇಲ್ಲಿ ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಆಗಿದ್ಮೇಲೆ ಇಲ್ಲಿ ನಂಬರ್ ಆಫ್ ಸೆಂಟರ್ ರಾಡ್ ಸ್ಪೇಸಿಂಗ್. ಇಲ್ಲಿ ನಂಬರ್ ಆಫ್ ಸೆಂಟರ್ ರಾಡ್ ಸ್ಪೇಸಿಂಗ್ ಅಂತಂದರೆ ಇದು ನಮ್ಮದು ಕಾಲಮ್ ರಾಡ್ ಏನಿದೆಯಲ್ವ, ಸೆಂಟರ್ ರಿಂಗ್ ಏನಿದೆಯಲ್ವ, ಈ ಸೆಂಟರ್ ರಿಂಗ್ ಒಳಗಡೆ ಎಷ್ಟು ಕಾಲಮ್ ರಾಡ್ ಇದೆ ಅಂದರೆ ಎಷ್ಟು ಸ್ಪೇಸಿಂಗ್ ಇದೆ ಅಂದರೆ 2 ರಾಡ್ ಇದ್ದಾಗ ನಮ್ಮದು 1 ಸ್ಪೇಸಿಂಗು, 3 ರಾಡ್ ಇದ್ದಾಗ 2 ಸ್ಪೇಸಿಂಗು, 4 ರಾಡ್ ಇದ್ದಾಗ 3 ಸ್ಪೇಸಿಂಗು, ಆ ರೀತಿ ನಾವು ತಗೋಬೇಕು. ಸೊ ಇದರಲ್ಲಿ 2 ರಾಡ್ ಇರೋದ್ರಿಂದ ನಮಗೆ 1 ಸ್ಪೇಸಿಂಗ್ ಬರುತ್ತೆ. ಅದರಿಂದ ನಂಬರ್ ಆಫ್ ಸ್ಪೇಸಿಂಗ್ ಈಸ್ 1 ಅಂತ ಕೊಟ್ಟರೆ ನಿಮಗೆ ಇಲ್ಲಿ ನೆಕ್ಸ್ಟು ಸೆಂಟರ್ ರಿಂಗ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೆಂಟರ್ ರಿಂಗ್ ವ್ಯಾಲ್ಯೂ ಯಾವುದು ಅಂತಂದರೆ, ಈ ಸೆಂಟರ್ ರಿಂಗಿಗೆ ನೋಡಿ ನಮ್ಮದು ಸಿ ವ್ಯಾಲ್ಯೂನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಸಿ ವ್ಯಾಲ್ಯೂ ಎಷ್ಟಿದೆ? ಸೊ ಸೇಮು ಈ ಸೆಂಟರ್ ರಿಂಗ್ ಸ್ಪೇಸಿಂಗು ಪ್ಲಸ್ ಒಂದು ಡಯಾ ಮತ್ತು ಒಂದು ಸೆಂಟರ್ ರಾಡ್ ಡಯಾನ ಅಲ್ಲಿ ಆ್ಯಡ್ ಮಾಡಿದ್ರೆ ನಮಗೆ ಸೆಂಟರ್ ರಿಂಗ್ದು ಸಿ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟು ಸಿ ವ್ಯಾಲ್ಯೂ ಬಂದಿದ ತಕ್ಷಣ ನೆಕ್ಸ್ಟು ಕಟಿಂಗ್ ಲೆಂತ್ಗೆ ನಮ್ಮದು ಕಟಿಂಗ್ ಲೆಂತ್ ಫಾರ್ಮುಲಾ ನಮ್ದು ಏನಿದೆ, ಕಟಿಂಗ್ ಲೆಂತ್ ಫಾರ್ಮುಲಾ ಇದಕ್ಕೆ ಸೇಮ್ ಈ ಸೆಂಟ್ರಿಂಗ್ದು ಕಟಿಂಗ್ ಲೆಂತ್ ಫಾರ್ಮುಲಾ ಏನಿದೆಯಲ್ಲ ಆ ಫಾರ್ಮುಲಾನ ಇಲ್ಲಿ ಹಾಕಿದ್ದೀವಿ. ಸೊ ಇಲ್ಲಿ ಹಾಕಿದರೆ ಆ ಸೆಂಟರಿಂಗ್ದು ಸೈಜ್ ಬರುತ್ತೆ. ಆ ಸೈಜ್ ಬಂದಮೇಲೆ ನಮ್ಮದು ಸೆಂಟ್ರಿಂಗ್ದು ಕಟಿಂಗ್ ಲೆಂತ್ ಬರುತ್ತೆ. ನೆಕ್ಸ್ಟು ಟೋಟಲ್ ನಂಬರ್ ಆಫ್ ರಾಡಿಗೆ ಬಂದ್ಬಿಟ್ಟು ಸೇಮ್ ನಮ್ಮದು ನಂಬರ್ ಆಫ್ ರಿಂಗ್ಸ್ ಮಲ್ಟಿಪ್ಲೈಡ್ ಬೈ ಕಾಲಮ್ ಹೈಟ್ ಡಿವೈಡೆಡ್ ಬೈ ಸ್ಪೇಸಿಂಗು. ಕಾಲಮ್ ಹೈಟು ಮತ್ತು ಡಿವೈಡೆಡ್ ಸ್ಪೇಸಿಂಗ್ ಮಾಡಿಬಿಟ್ಟು +1 ಮಾಡಿದ್ರೆ ನಮಗೆ
ನಂಬರ್ ಆಫ್ ರಾಡ್ ಬರುತ್ತೆ, ಅದನ್ನು ನಾವು ರೌಂಡ್ ಆಫ್ ವ್ಯಾಲ್ಯೂನ ರೌಂಡ್ ಆಫ್ ಮಾಡ್ಕೋಬೇಕು. ಈ ರೌಂಡ್ ಆಫ್ ಎಲ್ಲ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಆ ಫಾರ್ಮುಲಾ ಎಂಟ್ರಿ ಮಾಡೋ ಶೀಟಲ್ಲಿ ರೌಂಡ್ ಆಫ್ ಫಾರ್ಮುಲಾ ಎಲ್ಲ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಆ ರೌಂಡ್ ಆಫ್ ಫಾರ್ಮುಲಾ ಹಾಕೋದೆಲ್ಲ ನೀವು ಅದರಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮೋಸ್ಟ್ಲಿ ನೀವು ಕಲ್ತಿದ್ರೆ ಸೊ ಹಂಗೆ ಕಂಟಿನ್ಯೂ ಮಾಡಿ. ನೆಕ್ಸ್ಟು ಟೋಟಲ್ ನಂಬರ್ ಆಫ್ ಬಾರ್ಸ್ ಇಸ್ ಈಕ್ವಲ್ ಟು ಸೇಮ್ ನಂಬರ್ ಆಫ್ ಕಾಲಮ್ಸು ಮಲ್ಟಿಪ್ಲೈಡ್ ಬೈ ಟೋಟಲ್ ನಂಬರ್ ಆಫ್ ರಿಂಗ್ಸು ಮಾಡಿದ್ರೆ ನಮಗೆ ಟೋಟಲ್ ಲೆಂತ್ ಆಫ್ ಬಾರು ಇಲ್ಲಿ ಮೀಟ್ರಲ್ಲಿ ಬರುತ್ತೆ. ಇದನ್ನು ಡಿವೈಡ್ ಬೈ 1000 ಮಾಡ್ಕೋಬೇಕು. ಸೊ ಇಲ್ಲಿ ಮೀಟ್ರಲ್ಲಿ ಬರುತ್ತೆ. ನೆಕ್ಸ್ಟ್ ಯೂನಿಟ್ ವೆಯ್ಟು, ಟೋಟಲ್ ವೆಯ್ಟು ಮತ್ತು ಡಯಾ ವೈಸ್ ಸೆಗ್ರಿಗೇಷನ್. ಸೊ ಇದಿಷ್ಟೇ ನಮ್ಮದು C2 ಕಾಲಮ್ದು ಫಾರ್ಮುಲಾ. ಸೊ C2 2 ನಂಬರ್ ಆಯಿತು, ಇದು ಕ್ಯಾಲ್ಕುಲೇಟ್ ಮಾಡಾಯಿತು. ಈಗ ಇಲ್ಲಿ ಏನು ಮಾಡಬೇಕು, ನೀವು C2 ಕಾಲಮ್ನು ಕೂಡ ನೀವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು, ಅಥವಾ ಹಾರ್ಡ್ ಕಾಪಿನಲ್ಲಿ ಮಾಡೋದಾಗಿದ್ದರೆ ಹಾರ್ಡ್ ಕಾಪಿನಲ್ಲಿ ಟಿಕ್ ಮಾಡ್ಕೋಬೇಕು. ಸೊ ಇಲ್ಲಿ C2 ಆಯಿತು, ಮತ್ತು ಅದ್ರ ಟಿಪಿಕಲ್ ಏನು ಕಾಲಮ್ಸ್ ಇದೆಯೋ ಅದೆಲ್ಲ ಮಾಡಾಯಿತು. ನೆಕ್ಸ್ಟು C3ಗೆ ಬನ್ನಿ. C3 ಏನು ಹೇಳ್ತಾ ಇದೆ, C3 ಈಸ್ 4 ನಂಬರ್ ಆಫ್ 20 ಆ್ಯಂಡ್ 14 ನಂಬರ್ ಆಫ್ 16 ಇದೆ C3. ಸೊ C3ಗೆ ನಾವೇನು ಮಾಡಿ, ಸೇಮ್ ಇದೇ ಕಾಲಮನ್ನು ಸೇಮ್ ಅದೇ ಕಾಲಮ್ ಕ್ವಾಂಟಿಟೀಸನ್ನು ನೀವು ಫುಲ್ ಕಾಪಿ ಮಾಡ್ಕೊಳ್ಳಿ, ಮತ್ತು ಕೆಳಗಡೆ ಇನ್ನೊಂದು ಸರಿ ಇನ್ಸರ್ಟ್ ಮಾಡ್ಕೊಳ್ಳಿ. ಸೊ ಸೇಮ್ ಅದನ್ನೇ ನಾವು ಯಾಕೆಂದರೆ ಪ್ರತಿಯೊಂದು ಸರಿ ನಾವು ಎಲ್ಲ ಫಾರ್ಮುಲಾ, ಎಲ್ಲ ಈಕ್ವೇಷನ್ಸು, ಎಲ್ಲ ಎಂಟ್ರೀಸು ಮಾಡ್ತಾ ಇರೋದು ಅವಶ್ಯಕತೆ ಇಲ್ಲ. ಜಸ್ಟ್ ಅದನ್ನೇ ಕೆಳಗಡೆ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಸೀರಿಯಲ್ ನಂಬರ್ 2 ಅಂತ ಚೇಂಜ್ ಮಾಡಿ, ನೆಕ್ಸ್ಟು ಕಾಲಮ್ ನಂಬರ್ C3 ಕಾಮ ಇಟ್ಕೊಳ್ಳಿ. C3 ಪ್ರಕಾರ ಇನ್ನೂ ಏನೇನಿದೆ ನೋಡಿ ಚೆಕ್ ಮಾಡ್ಕೊಳ್ಳಿ. ಈ C3 ಪ್ರಕಾರ ಇಲ್ಲಿ ನೋಡಿ 420 416 ಇದೆ. 420 416 ನೋಡಿ ಇಲ್ಲೂ ಕೂಡ ಇದೆ. ನೆಕ್ಸ್ಟ್ ಇದು 900/600, ಇದು 900/600. ಏನಿದು, ಇದು ಕಾಲಮ್ ನಂಬರು C5, ಇದು C3 ಮತ್ತು C5 ನೋಡಿ ಟಿಪಿಕಲ್ ಇದೆ. 4 ನಂಬರ್ ಆಫ್ 20 ಆ್ಯಂಡ್ 14 ನಂಬರ್ ಆಫ್ 16. ಇದೇ ಥರ ಇನ್ನೂ ಎಷ್ಟಿದೆಯೋ ಅದನ್ನು ನೋಡಿ ಹುಡುಕೊಂಡು ನೀವು ಸೇಮ್ ಅದೇ ಥರ ಕಾಲಮ್ಸ್ ಬಂತಂದರೆ ಆ ಕಾಲಮ್ಸ್ ನಂಬರ್ನ ನೀವು ಎಂಟ್ರಿ ಮಾಡ್ಕೋಬೇಕು. ಸೊ ನನಗೀಗ 2 ಕಾಲಮ್ ಸಿಕ್ಕಿದೆ. 2 ಕಾಲಮ್ ಅಂತಂದರೆ C3 ಮತ್ತು C5 ಇದೆರಡನ್ನೂ ಒಟ್ಟಿಗೆ ನಾನು ಎಂಟ್ರಿ ಮಾಡ್ತೀನಿ. C3 ಮತ್ತು C5. ಸೊ C3 C5 ಸೇಮ್ ಅದೇ ಥರ ನಂಬರ್ ಆಫ್ ಕಾಲಮ್ಸ್ 2 ಆಯಿತು. ನೆಕ್ಸ್ಟು ನಂಬರ್ ಆಫ್ ರಿಂಗ್ಸು, ಇದರಲ್ಲಿ ಔಟರ್ ರಿಂಗ್ ಎಷ್ಟಿದೆ, ಔಟರ್ ರಿಂಗ್ ಬಂದ್ಬಿಟ್ಟು 1 ಇದೆ, ಸೆಂಟರ್ ರಿಂಗ್ ಬಂದ್ಬಿಟ್ಟು 2 ಇದೆ, ಹುಕ್ ಎಷ್ಟಿದೆ, ಹುಕ್ ಬಂದ್ಬಿಟ್ಟು 3 ಇದೆ. ಸೊ ಹುಕ್ ಆಯಿತು. ನೆಕ್ಸ್ಟ್ ಕಾಲಮ್ ಸೈಜ್ ಏನಿದೆ 900/200. ಕಾಲಮ್ ಹೈಟು ಆ್ಯಸ್ ಇಟ್ ಈಸ್ 2400 ಆರ್ಕಿಟೆಕ್ಚರ್ ಡ್ರಾಯಿಂಗ್ ಪ್ರಕಾರ. ನೆಕ್ಸ್ಟು ಸೇಮ್ ನಂಬರ್ ಆಫ್ 135 ಡಿಗ್ರಿ ಬೆಂಡು ಎಲ್ಲದಕ್ಕೂ ಸೇಮ್ ಇರುತ್ತೆ. ನಂಬರ್ ಆಫ್ 90 ಡಿಗ್ರಿ ಬೆಂಡು ಇದೆರಡಕ್ಕೆ 3 ಇರುತ್ತೆ. ನೆಕ್ಸ್ಟು ನಮ್ಮದು ರಾಡ್ ಡಯಾ ಬಂದ್ಬಿಟ್ಟು ರಿಂಗ್ ರಾಡ್ ಡಯಾ ಬಂದ್ಬಿಟ್ಟು 8 mm. ಇದರಲ್ಲಿ ನೋಡಿ ಸೆಂಟರ್ ರಿಂಗ್ ರಾಡ್, ಇಲ್ಲಿ ಸೆಂಟರ್ ರಿಂಗ್ ರಾಡ್ ಎಷ್ಟಿದೆ ಅದನ್ನು ಚೇಂಜ್ ಮಾಡ್ಬೇಕು ನೋಡಿ. ಇಲ್ಲಿ ಸಾರಿ ಇದು ಔಟರ್ ರಾಡ್ ಡಯಾ, ಇಲ್ಲಿ ನೋಡಿ ಝೂಮ್ ಮಾಡಿ ತೋರಿಸ್ತೀನಿ. ಸೊ ಔಟರ್ ರಾಡ್ ಡಯಾ ಎಷ್ಟಿದೆ 20 mm ಇದೆ. ಇಲ್ಲಿ ಔಟರ್ ಮೀನ್ಸ್ ಕಾರ್ನರ್ ಕಾಲಮ್ ರಾಡ್ ಡಯಾ ಇದು 20 mm ಇದೆ. ನೆಕ್ಸ್ಟು ಸೆಂಟರ್ ರಿಂಗ್ ಕಾಲಮ್ ರಾಡ್ ಡಯಾ, ಇದು ಈ ರಿಂಗ್ ಒಳಗಡೆ ಏನಿದೆ ಸೈಜು, ರಿಂಗ್ ಸೈಜು 16 ಡಯಾ ಇದೆ. ಅದರೊಳಗಡೆ ಇರ್ತಕ್ಕಂಥದ್ದು 16 ಡಯಾ. ನೆಕ್ಸ್ಟು ಕಾಲಮ್ ಕವರು 40 mm ಫಾರ್ ಎಲ್ಲದಕ್ಕೂ 40 mm, ಸ್ಪೇಸಿಂಗು ಕೂಡ 200 mm ಎಲ್ಲದಕ್ಕೂ. ನೆಕ್ಸ್ಟ್ ಒನ್ ಸೈಡ್ ನಂಬರ್ ಆಫ್ ಕಾಲಮ್ ರಾಡ್ಸ್, ಇದರಲ್ಲಿ ನೋಡಿ ಟೋಟಲ್ ಎಷ್ಟಿದೆ 14 4 18 ರಾಡ್ ಇದೆ. 18 ರಾಡ್ ಅಂತಂದರೆ ಡಿವೈಡ್ ಬೈ 2 ಮಾಡಿದ್ರೆ 9 ರಾಡ್ ಬರುತ್ತೆ ಒಂದು ಸೈಡ್ಗೆ. ಸೊ 9 ನಂಬರ್ ಆಫ್ ರಾಡ್ಸ್ ಆಸ್ ಇಟ್ ಈಸ್, ದಿಸ್ ಇಸ್ 9 ನಂಬರ್ ಆಫ್ ರಾಡ್. ನೆಕ್ಸ್ಟು ಹುಕ್ ಬೋತ್ ಸೈಡ್ ಹುಕ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟು ಬೆಂಡ್ ಡಿಡಕ್ಷನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟು ಇದು ಇನ್ಸೈಡ್ ರಾಡ್ ಸ್ಪೇಸಿಂಗು ಎಕ್ಸ್ ವ್ಯಾಲ್ಯೂನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಇದು ನಂಬರ್ ಆಫ್ ರಾಡ್ ಸ್ಪೇಸಿಂಗ್, ನಂಬರ್ ಆಫ್ ಸೆಂಟರ್ ರಾಡ್ ಸ್ಪೇಸಿಂಗ್ ಅಂತಂದರೆ ಈ ಸೆಂಟರ್ ರಾಡ್ ಒಳಗಡೆ ಎಷ್ಟು ನಂಬರ್ ಆಫ್ ರಾಡ್ ಸ್ಪೇಸಿಂಗ್ ಇದೆ. ಈ ಸೆಂಟರ್ ರಾಡ್ ಒಳಗಡೆ 2 ರಾಡ್ ಇದೆ, 2 ರಾಡ್ ಇದೆ ಅಂತಂದರೆ 1 ಸ್ಪೇಸಿಂಗು, ದಟ್ ಈಸ್ 1 ಸ್ಪೇಸಿಂಗ್. ಸೊ ನೆಕ್ಸ್ಟು ಸೆಂಟರ್ ರಾಡ್ದು ಸಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟು ಕಟಿಂಗ್ ಲೆಂತು ಅದೇನೇನಿದೆಯೋ ಅದೆಲ್ಲ ಅದು ಮಾಡ್ಕೊಳ್ಳುತ್ತೆ, ನಮಗೇನು ಚಿಂತೆ ಇಲ್ಲ. ನೆಕ್ಸ್ಟು ಗೋ ಟು ನೆಕ್ಸ್ಟ್ ಕಾಲಮ್ ಟು ಕ್ಯಾಲ್ಕುಲೇಟ್. ಸೊ ನೆಕ್ಸ್ಟು C2 ಕಂಪ್ಲೀಟ್ ಆಯಿತು, ಸಾರಿ C3 ಮತ್ತು C5 ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕಾಲಮ್ ಹೋಗಿ ಇನ್ಸರ್ಟ್ ಮಾಡ್ಕೊಳ್ಳಿ, ಸೀರಿಯಲ್ ನಂಬರ್ 3 ಅಂತ ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಾಲಮ್ ನಂಬರ್ ಹುಡುಕಿ. ಈಗ ನಾವು ಮಾಡಿರೋ ಕಾಲಮ್ ಯಾವುದು, ಇದು C3 ಮತ್ತು C5. ಈ C3 ಮತ್ತು C5ನ ನೀವು ಹಾರ್ಡ್ ಕಾಪಿನಲ್ಲಿ ಮಾಡೋದಾಗಿದ್ದರೆ ನೀವು ಅದನ್ನು ಮಾರ್ಕ್ ಮಾಡ್ಕೊಳ್ಳಿ, ಅಥವಾ ನೀವು ಸಾಫ್ಟ್ ಕಾಪಿ ರೆಫರ್ ಮಾಡ್ಕೊಳ್ಳೋದಾದರೆ ನೀವು ಇದಕ್ಕೆ ಹಿಂಗೊಂದು ಕ್ರಾಸ್ ಮಾರ್ಕ್ ಹಾಕ್ಕೋಬೇಕು, C3 ಮತ್ತು C5. ಯಾಕೆ ಅಂತಂದರೆ ಇದು ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕಾಗುತ್ತೆ. ಈಗ ಕ್ರಾಸ್ ಮಾರ್ಕ್ ಮಾಡ್ಕೊತ ಹೋಗ್ಬಿಟ್ರೆ ಸೊ ಯಾವುದೆಲ್ಲ ನಾವು ಕ್ರಾಸ್ ಮಾರ್ಕ್ ಮಾಡಿದ್ದೀವೋ ಅದು ನಾವು ವರ್ಕ್ ಕಂಪ್ಲೀಟ್ ಮಾಡಿದ್ದೀವಿ ಅನ್ನೋ ಥರ ನಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಕಾಲಮ್ ರಾಡ್ಸ್ಗಳನ್ನ ಕ್ರಾಸ್ ಮಾಡ್ಕೊತ ಹೋಗ್ಬಿಡ್ಬೇಕು. ಇಲ್ಲೊಂದು ಮಾಡಿದ್ದೀವಲ್ಲ, ಇಲ್ಲೊಂದು ಮಾಡಿದ್ದೀವಿ.
ಸೊ ಇದೇ ಥರ ಕ್ರಾಸ್ ಮಾಡ್ಕೊಂಬಿಟ್ರೆ ನಮಗೆ ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕೆ ಗೊತ್ತಾಗುತ್ತೆ. ನೆಕ್ಸ್ಟ್ ಈಗ ನಾವು C4 ಕಾಲಮ್ಗೆ ಹೋಗ್ತೀನಿ. C4 ಕಾಲಮ್ ಏನಿದೆ, C4 ಕಾಲಮಲ್ಲಿ 750/200 ಇದೆ, ಮತ್ತು 14 ನಂಬರ್ ಆಫ್ 20 ಇದೆ. ಇದು ಯಾವುದೋ ಇದೆಯಾ? 750/200 14 ನಂಬರ್ ಆಫ್ 20 ಯಾವ್ದಾದ್ರು ಕಾಲಮ್ ಇದೆಯಾ? ಹುಡುಕಿ ಇದ್ದರೆ ಸೇರಿಸ್ಕೊಳ್ಳಿ. ಇಲ್ಲ ಅಂತಂದರೆ ನಾನು ಸದ್ಯಕ್ಕೆ 1 ಅಂತ ನೋಡೋದಿಲ್ಲ, ಇಲ್ಲಿ 12 ನಂಬರ್ಸ್ ಇದು ಬರೋದಿಲ್ಲ. ಸೊ ನೆಕ್ಸ್ಟ್ ಅದೇ ಥರ ಹುಡ್ಕೊತ ಹೋಗಬೇಕು. ಯಾವ್ದಾದ್ರು ಇದ್ದರೆ ನೀವು ಅದನ್ನು ಕಾಲಮ್ ನಂಬರ್ ಆ್ಯಡ್ ಮಾಡ್ಕೊತ ಹೋಗಿ. ಸದ್ಯಕ್ಕೆ ನಾನು ಇದನ್ನು 1 ನಂಬರ್ ಅಂತ ತೊಗೊತೀನಿ. ದಿಸ್ ಈಸ್ 14 ನಂಬರ್ ಆಫ್ 20 750/200 mm ಕಾಲಮು, ಕಾಲಮ್ ನಂಬರು C4. ಸೊ ಈಗ ಇಲ್ಲಿ ನಾನು C4 ಅಂತ ತೊಗೊತೀನಿ. ಇಲ್ಲಿ ನಂಬರ್ 1 ಅಂತ ಹಾಕ್ತೀನಿ. ನೆಕ್ಸ್ಟು ಇದರಲ್ಲಿ ರಿಂಗ್ ಏನೇನಿದೆ, ಇಲ್ಲಿ ಔಟರ್ ರಿಂಗ್ ಒಂದಿದೆ, ಅದರಲ್ಲಿ ಔಟರ್ ರಿಂಗ್ ಒಂದಿದೆ, ಸೆಂಟರ್ ರಿಂಗ್ 2 ಇದೆ, ಮತ್ತು ಹುಕ್ಕು ಒಂದಿದೆ. ಇದರಲ್ಲಿ ಹುಕ್ಕು ಹೊಂದಿದೆ. ಸೊ ಅಷ್ಟಾಯ್ತಲ್ವಾ? ನೆಕ್ಸ್ಟ್ ಇಷ್ಟು ಡೇಟಾಸ್ ಆಯಿತು. ನೆಕ್ಸ್ಟು ಕಾಲಮ್ ಸೈಜ್ ಏನಿದೆ, 750 ಇದೆ. ದಿಸ್ ಈಸ್ 750. ನೆಕ್ಸ್ಟು 200 mm ಇದೆ. ಕಾಲಮ್ ಹೈಟ್ ಆ್ಯಸ್ ಇಟ್ ಈಸ್ 2400. ಈ 135 ಡಿಗ್ರಿ ಮತ್ತು 90 ಡಿಗ್ರಿ ಬೆಂಡ್ಗಳು ಎಲ್ಲ ಸೇಮು. ಕಾಲಮ್ ಡಯಾ ಸೇಮು. ಇಲ್ಲಿ ಕಾರ್ನರ್ ಕಾಲಮ್ ರಾಡ್ ಡಯಾ, ಇದರಲ್ಲಿ ಕಾರ್ನರ್ ಕಾಲಮ್ ರಾಡ್ ಡಯಾ ಏನಿದೆ, ಇದರಲ್ಲಿ ನೋಡಿ ಕಾರ್ನರ್ ಎಲ್ಲ 20 mm ಡಯಾನ ಇರೋದ್ರಿಂದ ಕಾರ್ನರ್ ಕಾಲಮ್ ಡಯಾನು 20. ಈ ಸೆಂಟರ್ ರಿಂಗ್ ಒಳಗಡೆ ಇರ್ತಕ್ಕಂಥ ಕಾಲಮ್ ರಾಡ್ ಡಯಾನು 20ನೇ. ಸೊ ಇದು 20, ಇದು 20. ನೆಕ್ಸ್ಟು ಕವರು ಎಲ್ಲದಕ್ಕೂ ಸೇಮು, ಸ್ಪೇಸಿಂಗು ಸೇಮು. ಇಲ್ಲಿ ನಂಬರ್ ಆಫ್ ಒನ್ ಸೈಡ್ ನಂಬರ್ ಆಫ್ ಕಾಲಮ್ ರಾಡ್ಸ್, ಇದರಲ್ಲಿ ಒನ್ ಸೈಡ್ದು ನಂಬರ್ ಆಫ್ ಕಾಲಮ್ ರಾಡ್ಸ್ ಎಷ್ಟಿದೆ? ಟೋಟಲ್ 14 ಇದೆ ಅಲ್ವಾ? 14ನಲ್ಲಿ ಇದನ್ನು ಈಕ್ವಲಾಗಿ ಸ್ಪೇಸಿಂಗ್ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಒನ್ ಸೈಡ್ ಎಷ್ಟಿದೆ? 7 ನಂಬರ್ಸು. ಇಲ್ಲಿ 7 ನಂಬರ್ ಆಫ್ ರಾಡ್ಸ್ ಬರುತ್ತೆ. ಹುಕ್ ಲೆಂತ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ, ಮತ್ತು ಬೆಂಡ್ ಡಿರೆಕ್ಷನ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ, ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. ಇಲ್ಲಿ ನಂಬರ್ ಆಫ್ ಸೆಂಟರ್ ರಾಡ್ ಸ್ಪೇಸಿಂಗು, ನಂಬರ್ ಆಫ್ ಸೆಂಟರ್ ರಾಡ್ ಸ್ಪೇಸಿಂಗ್ ಎಷ್ಟಿದೆ? ಇಲ್ಲಿ ಈ ರಾಡ್ ಒಳಗಡೆ ಇದು 2 ರಾಡ್ ಇರೋದು, ಅದರಿಂದ ಇದು ಒಂದೇ ರಾಡಮ್. ಇದಕ್ಕೆ ನಾನು ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ, ನೋಡ್ಕೊಳ್ಳಿ ಯಾವ ರೀತಿ ಇರುತ್ತೆ ಅಂತಂದರೆ. ಇಲ್ಲಿ ಒಂದೊಂದು ರಾಡ್ ಇದೆ ಅಲ್ವಾ? ಕೆಲವೊಂದು ಕಡೆ ಇಲ್ಲಿ ನೋಡಿ, ಇಲ್ಲಿ ನೋಡಿ 2 ರಾಡ್ ಇದೆ. ಇಲ್ಲಿ ಇದು ಸೆಂಟರಿಂಗ್ ಇದೆ ಅಲ್ವಾ? ಅದ್ರ ಮಧ್ಯೆ ನೋಡಿ 3 ರಾಡ್ ಇದೆ. 3 ರಾಡ್ ಇದೆ, ಅದರಿಂದ 2 ಸ್ಪೇಸಿಂಗ್ ಬರುತ್ತೆ. ಸೊ ಈ ಥರ ಬಂದಾಗ ನೀವು ಇಲ್ಲಿ ಇದ್ರದ್ದು ವ್ಯಾಲ್ಯೂ ಎಷ್ಟಾಗುತ್ತೆ? 2 ಸ್ಪೇಸಿಂಗು. ಈ ವ್ಯಾಲ್ಯೂ ನಮ್ಗೆ ಇಲ್ಲಿ 2 ಆಗುತ್ತೆ. ಈ ರಿಂಗ್ ಒಳಗಡೆ ನಾವು ಆ್ಯಡ್ ಮಾಡ್ತೀವಲ್ವ, ಆ ವ್ಯಾಲ್ಯೂ ಇದು 2 ಆಗುತ್ತೆ. ಅಂದರೆ ಆ ಎಕ್ಸ್ ವ್ಯಾಲ್ಯೂ 2x ಆಗುತ್ತೆ. ಏನಕ್ಕೆ? ಇದು ಸೆಂಟರಿಂಗ್ದು ಸೈಜನ್ನ ಪ್ರಾಪರಾಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ನೆಕ್ಸ್ಟ್ ಕಟಿಂಗ್ ಲೆಂತು ಆ್ಯಸ್ ಇಟ್ ಈಸ್ ಮುಂದಕ್ಕೆ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಸೊ ಇದಿಷ್ಟೇ ನೋಡಿ, ನಮಗೆ 200 ಕಾಲಮ್ದು ನಾವು ರಿಂಗ್ ಹೈಟನ್ನು ಕ್ಯಾಲ್ಕುಲೇಟ್ ಮಾಡೋದು ಈಸಿ. ಇದೇ ಥರ ನೀವು ನಮ್ಮದೇನು 110 ಕಾಲಮ್ಸ್ ಇದೆಯಲ್ಲ, ಅದಷ್ಟು ಕಾಲಮನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಮತ್ತು ಈಗ ಇದರಲ್ಲಿ ನಾನು ಈ 200 ಕಾಲಮ್ಸ್ ಏನಿದೆಯಲ್ಲ, ಈ 200 ಕಾಲಮ್ಸ್ ನಮಗೆ ಕೆಲವೊಂದು ಕಾಲಮ್ಸ್ ಬಂದ್ಬಿಟ್ಟು ಫುಟ್ಟಿಂಗಿಂದನೂ 200 ಕಾಲಮ್ಸ್ ಬರ್ತಾ ಇದೆ. ಸೊ ಅದನ್ನು ನಾನು ಇನ್ನೊಂದು ಕ್ಲಾಸಲ್ಲಿ ನೋಡಿಲಿ, ಕೆಲವೊಂದು ಕಾಲಮ್ಸ್ ನೋಡಿಲಿ, ಈ 200 ಕಾಲಮ್ಸ್ ಏನಿದೆಯಲ್ಲ, ಇದು ನೋಡಿ ನಮ್ಮದು ಫುಟ್ಟಿಂಗಿಂದನೂ ಬರ್ತಾ ಇದೆ. ಸೊ ಇದಕ್ಕೆ ಮತ್ತು ಈ ಲಿಫ್ಟ್ ವಾಲು ಮತ್ತು ಎಲ್ ಶೇಪ್ ಕಾಲಮ್ಸ್ ಎಲ್ಲ ಏನಿದೆಯಲ್ಲ, ಇದಕ್ಕೆ ನಾನು ಒಂದು ಸಪ್ರೇಟ್ ಕ್ಲಾಸಲ್ಲಿ ನಾನು ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನು ನೀವು ಎಲ್ಲ ಕಾಲಮ್ಗೂ ಪ್ರಾಕ್ಟೀಸ್ ಮಾಡಿ. ಸೊ ನೀವು ಬೇಗ ಕಲ್ತ್ಕೊಳ್ಳಿ. ಸೊ ಮತ್ತು ಈ ಡ್ರಾಯಿಂಗು ಮತ್ತು ಎಕ್ಸೆಲ್ ಶೀಟ್ ಏನಾದ್ರು ಬೇಕು ಅನ್ನೋರು ಈ ನಂಬರಿಗೆ ಮತ್ತು ಇಮೇಲ್ ಐಡಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಈ ಡ್ರಾಯಿಂಗ್ಸು ಮತ್ತು ಎಕ್ಸೆಲ್ ಶೀಟನ್ನು ಕಳಿಸ್ಕೊಡ್ತೀನಿ ನಿಮ್ಮ ಪ್ರಾಕ್ಟೀಸಿಗೆ. ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಎಲ್ಲರೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಕೊಲೀಗ್ಸ್ಗಳಿಗೆ. ಮತ್ತು ನಿಮ್ದು ಏನಾದ್ರು ಕಮೆಂಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.